ನಟೇಶ್ ಅವರಿಗೆ ಸಂಬಂಧಪಟ್ಟಂತೆ ಇಲ್ಲ ಈ ಒಂದು ವಾಯ್ಸ್ ಅನ್ನೋದಾದ್ರೆ ಯಾವ ರೀತಿ ಕ್ರಮವನ್ನ ಜರುಗಿಸ್ತಾರೆ ಅಂತ ಕೂಡ ನೋಡಬೇಕಾಗುತ್ತೆ. ಮಧ್ಯಾಹ್ನಕ್ಕೆ ವಿಚಾರಣೆ ಮುಂದೂಡಿದ ಬೆಂಗಳೂರು ಕೋರ್ಟ್. ಮಧ್ಯಾಹ್ನ ನ್ಯಾಯಾಲಯಕ್ಕೆ ಹಾಜರಾಗಿದ್ದ ಸ್ನೇಹಮಯಿ ಕೃಷ್ಣ. ಮಾರ್ಚ್ 3ಕ್ಕೆ ವಿಚಾರಣೆ ಮುಂದೂಡಿದ್ದ ಜನಪ್ರತಿನಿಧಿಗಳ ಕೋರ್ಟ್. ಕೋರ್ಟ್ನಿಂದ ಹೊರಗೆ ಬರ್ತಲೇ ಸ್ನೇಹಮಯಿ ಕೃಷ್ಣ ಅವರನ್ನು ಅರೆಸ್ಟ್ ಮಾಡಲಾಗಿದೆ. ತಮ್ಮ ಬಂಧನವನ್ನ ಸ್ನೇಹಮಯಿ ಕೃಷ್ಣ ನಿರೀಕ್ಷೆ ಮಾಡಿರಲಿಲ್ಲ. ಪೊಲೀಸರ ಕ್ರಮಕ್ಕೆ ತಕ್ಷಣ ಇದಕ್ಕೆ ಆಕ್ಷೇಪಿಸಿದ ಸ್ನೇಹಮಯಿ ಕೃಷ್ಣ. ಎಲ್ಲಿ ಬಂಧನ, ವಾರೆಂಟ್ ಅಂತ ಕೇಳಿದಂತಹ ಸ್ನೇಹಮಯಿ ಕೃಷ್ಣ, ಪೊಲೀಸರು ವಾರೆಂಟ್ ತೋರಿಸಿದ ಮೇಲೆ ಸುಮ್ಮನಾದ ಸ್ನೇಹಮಯಿ ಕೃಷ್ಣ ಅವರು. ಸಿದ್ದರಾಮಯ್ಯ ವಿರುದ್ಧ ಮೂಡ ಹಗರಣದಲ್ಲಿ ಕೋರ್ಟ್ಗೆ ಕೃಷ್ಣ. ಮಧ್ಯಾಹ್ನಕ್ಕೆ ವಿಚಾರಣೆಯನ್ನ ಬೆಂಗಳೂರು ಕೋರ್ಟ್ ಮುಂದೂಡಿಕೆ ಮಾಡಿತ್ತು. ಮಧ್ಯಾಹ್ನ ನ್ಯಾಯಾಲಯಕ್ಕೆ ಹಾಜರಾಗಿದ್ದಂತಹ ಸ್ನೇಹಮಯಿ ಕೃಷ್ಣ ಅವರು ಆ ಒಂದು ಸಂದರ್ಭದಲ್ಲಿ ಅಧಿಕಾರಿಗಳು ಅವರನ್ನ ಅರೆಸ್ಟ್ ಮಾಡಲಿಕ್ಕೆ ಅಂತ ಹೋಗಿದ್ದಾರೆ. ಅರೆಸ್ಟ್ ಮಾಡಲಿಕ್ಕೆ ಹೋದಂತಹ ಸಂದರ್ಭದಲ್ಲಿ ನಿಮ್ಮ ಬಳಿ ವಾರೆಂಟ್ ಇದೆಯಾ ಅಂತ ಕೂಡ ಸ್ನೇಹಮಯಿ ಕೃಷ್ಣ ಅವರು ಪ್ರಶ್ನೆಯನ್ನ ಮಾಡಿದ್ದಾರೆ. ಆಗ ಅಧಿಕಾರಿಗಳು ಅವರ ಬಳಿ ಇರುವಂತಹ ವಾರೆಂಟ್ ಅನ್ನ ತೋರಿಸಿದಾಗ ಸುಮ್ಮನಾಗಿದ್ದಾರೆ. ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್. ಸದ್ಯಕ್ಕೆ ಸ್ನೇಹಮಯಿ ಕೃಷ್ಣ ಅವರನ್ನ ಅರೆಸ್ಟ್ ಮಾಡಲಾಗಿದೆ. ಈಗ ಮುಂದಿನ ನಡೆ ಏನಿರುತ್ತೆ ಸ್ನೇಹಮಯಿ ಕೃಷ್ಣ ಅವ್ರದ್ದು ಅಂತ? ಏನಾದರೂ ಜಾಮೀನ್ಗೆ ಅಪ್ಲೈ ಮಾಡ್ತಾರಾ? ಒಂದು ವೇಳೆ ಜಾಮೀನ್ಗೆ ಅಪ್ಲೈ ಮಾಡಿದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಾಮೀನ್ ಮಂಜೂರಾಗುತ್ತಾ ಹೇಗೆ ಅಂತ? ಸಾಹಿತ್ಯ ಏನಂದ್ರೆ, ಈಗ ಏನು ಸ್ನೇಹಮಯಿ ಕೃಷ್ಣ ಅವರ ವಿರುದ್ಧ ಹಾಕಿದಂತ ಸೆಕ್ಷನ್ಗಳೇನಿದೆ, ಇದು ಐಟಿ ಆಕ್ಟ್ 66C ಮತ್ತು 66D ಮತ್ತೆ BNS 335 ಮತ್ತೆ 336 ಮತ್ತೆ 340 ಅಡಿಯಲ್ಲಿ FIR ದಾಖಲಾಗಿರುವಂತದ್ದು. ಆದ್ರೆ ಇದು ಕೆಲವೊಂದಷ್ಟು ಸೆಕ್ಷನ್ಗಳು ಈಗ ಏನ್ ಹಾಕಿದ್ದಾರೆ, ಅದೊಂದು ಕೆಲವೊಂದು ಸೆಕ್ಷನ್ಗಳು ಬಿಲೋ 7 ಇಯರ್ಸ್ ಒಳಗಡೆ ಇರುವಂತದ್ದು, ಅಂದ್ರೆ 7 ವರ್ಷದಗಿಂತ ಕಡಿಮೆ ಪ್ರಮಾಣದಲ್ಲಿ ಏನಾದ್ರು ಶಿಕ್ಷೆ ಪ್ರಕಟ ಆಗುವಂತಹ ಕೇಸ್ಗಳು ಇರುತ್ತೆ ಮತ್ತೆ ಸೆಕ್ಷನ್ಗಳು ಏನಿರುತ್ತೆ. ಸೊ ಅದಕ್ಕೆ ಏನೋ ಪೊಲೀಸರು ಸಹ ಸ್ಟೇಷನ್ ಅಲ್ಲೇ ಅವರನ್ನ ಅರೆಸ್ಟ್ ಮಾಡಿ ಆ ನಂತರ ಅದನ್ನ ಸ್ಟೇಷನ್ ಬೇಲ್ ಮೇಲೆ ಬಿಡುಗಡೆ ಮಾಡುವಂತಹ ಒಂದು ಅಧಿಕಾರ ತನಿಖಾಧಿಕಾರಿಗಳಿಗೆ ಇರುತ್ತೆ. ಆದ್ರೆ ಕೆಲವೊಂದು ಕೇಸ್ಗಳಲ್ಲಿ ಎಕ್ಸ್ಪ್ರೆಷನ್ ಬೇರೆ ಬೇರೆ ಕೇಸ್ಗಳಲ್ಲಿ ಅವರನ್ನ ಅರೆಸ್ಟ್ ಮಾಡಿದ ನಂತರ ಒಂದು ಪೊಲೀಸರು ಅವರು ಸೀದಾ ನ್ಯಾಯಾಲಯಕ್ಕೆ ಹಾಜರುಪಡಿಸ್ತಾರೆ. ಸೊ ಹಾಗಾಗಿ ಈಗ ಈ ಒಂದು ಹಾಕಿರುವಂತ ಸೆಕ್ಷನ್ಗಳಲ್ಲಿ ಪೊಲೀಸರು ಯಾವ ರೀತಿ ಹಾಜರುಪಡಿಸ್ತಾರೋ ಅವರನ್ನ ನ್ಯಾಯಾಲಯಕ್ಕೆ, ಅಥವಾ ಏನು ಅವರನ್ನ ಬಂಧಿಸಿ ನಂತರ ಏನು ಸ್ಟೇಷನ್ ಬೇಲ್ ಮೇಲೆ ಬಿಡುಗಡೆ ಮಾಡ್ತಾರ ಏನು ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ. ಯಾಕಂದ್ರೆ ನ್ಯಾಯಾಲಯದ ವಿಚಾರದಲ್ಲಿ ಯಾರೇ ಸಹ ಹೀಗೆ ಈ ಕೋರ್ಟ್ ಹೀಗೆ ಆಗುತ್ತೆ ಮತ್ತೆ ಈ ತರನೇ ಆಗುತ್ತೆ ಅಂತ ಹೇಳಕ್ ಆಗೋದಿಲ್ಲ. ಆದ್ರೆ ಪೊಲೀಸರು ಹಾಕಿರುವಂತಹ ಸೆಕ್ಷನ್ಗಳಿದೆ, ಆ ಸೆಕ್ಷನ್ಗಳು ಎಲ್ಲನೂ ಸಹ 7 ವರ್ಷಕ್ಕಿಂತ ಕಡಿಮೆ ಶಿಕ್ಷೆ ಪ್ರಮಾಣ ಪ್ರಕಟ ಮಾಡುವಂತ ಸೆಕ್ಷನ್ಗಳು ಇರುವಂತದ್ದು. ಹಾಗಾಗಿ ಈಗ ಪೊಲೀಸರು ಸಹ ಪವರ್ಸ್ ಇರುತ್ತೆ, ಅವರನ್ನ ಸ್ಟೇಷನ್ ಮೇಲ್ಗಡೆ ಬಿಡುಗಡೆ ಮಾಡಬಹುದು. ಮತ್ತೆ ವಿಚಾರಣೆಗೆ ಬೇಕಾದಂತ ಸಂದರ್ಭದಲ್ಲಿ ಅವರಿಗೆ ಒಂದು ಏನು ಬಂಧನ ಮಾಡಿ ಕಳಿಸ್ತಾರೆ, ಆ ಒಂದು ಸಂದರ್ಭದಲ್ಲಿ ನೋಟಿಸ್ ಅನ್ನ ಕೊಟ್ಟು ಮುಂದಿನ ದಿನಾಂಕ ಯಾವತ್ತು ಅವರು ವಿಚಾರಣೆಗೆ ಬರಬೇಕು ಏನು ಅನ್ನೋದ್ರ ಬಗ್ಗೆ ಮುಂದಿನ ದಿನಾಂಕವನ್ನ ಕೊಟ್ಟು ನೋಟಿಸ್ ಅನ್ನ ಕೊಟ್ಟು ಅವರಿಗೆ ಕಳಿಸಬಹುದು. ಹಾಗಾಗಿ ಈಗ ಯಾಕಿರುವಂತ ಸೆಕ್ಷನ್ಗಳು ಏನಿರುತ್ತೆ, ಸೊ ಆ ಸೆಕ್ಷನ್ಗಳ ಅಡಿಯಲ್ಲಿ ಸದ್ಯಕ್ಕೆ ಏನು ಸಿಸಿಬಿ ಪೊಲೀಸರು ಏನು ಅವರನ್ನ ವಿಚಾರಣೆ ಮಾಡ್ತಾ ಇದ್ದಾರೆ. ಆ ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಏನಾದ್ರು ಇನ್ನಷ್ಟು ಮಾಹಿತಿ ಏನಾದ್ರು ಹೊರಬಿತ್ತ ಮತ್ತೆ ಬೇರೆ ಬೇರೆ ಏನಾದ್ರು ಎವಿಡೆನ್ಸ್ ಬೇಕಾದಂತ ಸಂದರ್ಭದಲ್ಲಿ ಅವರನ್ನ ಪ್ರೊಡ್ಯೂಸ್ ಮಾಡಿ ಮತ್ತೆ ಕಸ್ಟಡಿಗೆ ಕೊಡಿ ಅಂತ ಸಹ ಪೊಲೀಸರು ಕೇಳುವಂತ ಸಾಧ್ಯತೆ ಇರುವಂತದ್ದು. ಆದ್ರೆ ಸದ್ಯಕ್ಕೆ ಈಗ ಏನು ಅರೆಸ್ಟ್ ಮಾಡಿ ಕೇವಲ ಒಂದ್ 2-3 ಗಂಟೆಗಳು ಮಾತ್ರ ಆಗಿರುವಂತದ್ದು ಮತ್ತೆ ಅವರನ್ನ ಕ್ವಶನಿಂಗ್ ಅನ್ನ ಮಾಡ್ತಾ ಇರುವಂತದ್ದು. ಹಾಗಾಗಿ ಸಿಸಿಬಿ ಪೊಲೀಸರು ಮುಂದೆ ಈಗ ಏನು ಅವರನ್ನ ಸ್ಟೇಷನ್ ಮೇಲೆ ಅಂದ್ರೆ ಅವರ ಸಿಸಿಬಿ ಸೈಬರ್ ಕ್ರೈಮ್ ಏನಿದೆ, ಸೊ ಅದರ ಒಂದು ಸ್ಟೇಷನ್ ಮೇಲೆ ಬಿಡುಗಡೆ ಮಾಡ್ತಾರೆ ತನಿಖಾಧಿಕಾರಿಗೂ ಅಥವಾ ನ್ಯಾಯಾಲಯಕ್ಕೆ ಹಾಜರುಪಡಿಸ್ತಾರೆ ಏನು ಇಲ್ವಾ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ. ಆ ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಅರುಣ್ ನಿಮ್ಮೆಲ್ಲ ಮಾಹಿತಿಗಾಗಿ.